ಹಲೋ ಹೈ ಫ್ರೆಂಡ್ಸ್, ಆರೋ ರುಚಿಗಳು ಬೈ ಮಾನಸ ಚಾನಲ್ಗೆ ಸ್ವಾಗತ. ತುಂಬಾ ಟೇಸ್ಟಿ ಆಗಿರುವಂತ ಜಾಕ್ ಫ್ರೂಟ್ ರೆಸಿಪಿ, ಜಾಕ್ ಫ್ರೂಟ್ ಕಬಾಬ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಮನೆಯಲ್ಲೆಲ್ಲ ಟ್ರೈ ಮಾಡಿ ಲೈಕ್ ಬಟನ್ ನ ಪ್ರೆಸ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಫ್ರೆಂಡ್ಸ್. ಹಾಗೆ ಇವಾಗ ಒಂದು ಕುಕ್ಕರ್ ನ ತಗೊಳ್ಳಿ. ಕುಕ್ಕರ್ಗೆ ಜಾಕ್ ಫ್ರೂಟ್ ನ ಕಟ್ ಮಾಡೋದು ನಾನು ಲಾಸ್ಟ್ ವಿಡಿಯೋದಲ್ಲೇ ನಿಮ್ಗೆ ತೋರಿಸಿದ್ದೀನಿ. ಅದೇ ಸೈಜ್ ನಲ್ಲಿ ಅಷ್ಟೇ ದಪ್ಪ ದಪ್ಪ ಕಟ್ ಮಾಡ್ಕೊಂಡು ಕುಕ್ಕರ್ಗೆ ಒಂದೇ ಒಂದು ವಿಜಿಲ್, ಅರಿಶಿನ 1 ಸ್ಪೂನ್ ಹಾಕೊಂಡು, ಉಪ್ಪು 2 ಸ್ಪೂನ್ ಹಾಕೊಂಡು ಇದನ್ನ ಒಂದೇ ಒಂದು ವಿಜಿಲ್ ನ ಕೂಗಿಸ್ಕೊಳ್ಳಿ. ತುಂಬಾ ಜಾಸ್ತಿ ಕೂಗ್ಸಕ್ ಹೋಗ್ಬೇಡಿ, ಯಾಕೆಂದ್ರೆ ಅದು ಸ್ವಲ್ಪ ಪಿಸಿ ಪಿಸಿ ಅಂತ ಆಗೋಗುತ್ತೆ. ಅದಕ್ಕೋಸ್ಕರ 2 ಸ್ಪೂನ್ ಉಪ್ಪು, 1 ಸ್ಪೂನ್ ಅರಿಶಿನ ಹಾಕೊಂಡು ಒಂದೇ ಒಂದು ವಿಜಿಲ್ ಹೋಗೋ ತನಕ ನಾವ್ ಇವಾಗ ಇದಕ್ಕೆ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಮಿಕ್ಸ್ ಮಾಡ್ಕೋಬೇಕು ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ. ಒಂದ್ ಬೌಲ್ ತಗೊಳ್ಳಿ. ಒಂದ್ ಬೌಲ್ಗೆ ನಾನು 100 ಗ್ರಾಮ್ಸ್ ಅಷ್ಟು ಕಾರ್ನ್ ಫ್ಲೋರ್ ಹಾಕೋತಾ ಇದ್ದೀನಿ. ಕಾರ್ನ್ ಫ್ಲೋರ್ ಜೊತೆಗೇನೆ ಅಕ್ಕಿ ಹಿಟ್ಟು 50 ಗ್ರಾಮ್ಸ್ ಹಾಕೊಂಡು ಇದಕ್ಕೆ ನಾವು 2 ಸ್ಪೂನ್ಸ್ ಅಷ್ಟು ಅಚ್ಕಾರದ ಪುಡಿನ ಹಾಕೊಳ್ಳಿ. ಮತ್ತೆ ಇದ್ರ ಜೊತೆಗೇನೆ ಕಬಾಬ್ ಮಸಾಲ ಕೂಡ ನೀವು ಯಾವ ಬ್ರ್ಯಾಂಡ್ ಬೇಕಾದ್ರೂ ಕಬಾಬ್ ಮಸಾಲ ಹಾಕೋಬಹುದು. ಅದನ್ನು ಕೂಡ ನೀವು ಒಂದು 3 ಸ್ಪೂನ್ಸ್ ಹಾಕೊಳ್ಳಿ ಕಬಾಬ್ ಮಸಾಲನ. ಹಾಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಮನೆಯಲ್ಲೇ ಫ್ರೆಶ್ ಆಗಿ ಮಾಡಿ ಹಾಕೊಂಡ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ. ಅದಕ್ಕೋಸ್ಕರ ಮನೆಯಲ್ಲೇ ಫ್ರೆಶ್ ಆಗಿ ನಾನು ಮಾಡಿ ಹಾಕೋತಾ ಇದ್ದೀನಿ. ಅದು ಕೂಡ 1 ಸ್ಪೂನ್, ದೊಡ್ಡ ಸ್ಪೂನ್ ಅಲ್ಲಿ 1 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಂಡು ರುಚಿಗೆ ತಕ್ಕಷ್ಟು ನಿಮ್ಗೆ ಎಷ್ಟು ಸಾಲ್ಟ್ ಬೇಕು ಅಷ್ಟು ಕೂಡ ನಾನು 3/4 ಸ್ಪೂನ್ ಅಷ್ಟು ಸಾಲ್ಟ್ ನ ಹಾಕೋತಾ ಇದ್ದೀನಿ. ಯಾಕೆಂದ್ರೆ ಆಲ್ರೆಡಿ ನಾವು ಸಾಲ್ಟ್ ಹಾಕಿ ಅದನ್ನ ಕುಕ್ಕರ್ ಅಲ್ಲಿ ಜಾಕ್ ಫ್ರೂಟ್ ನ ಕೂಗಿಸ್ಕೊತಾ ಇದೀವಿ. ಅದಕ್ಕೋಸ್ಕರ 1/2 ಸ್ಪೂನ್ ಅಷ್ಟು ಇಲ್ಲ 3/4 ಸ್ಪೂನ್ ಅಷ್ಟು ಸಾಲ್ಟ್ ಹಾಕೊಂಡು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಎಲ್ಲ ಮಿಕ್ಸ್ ಆದ್ಮೇಲೆ ಇದನ್ನ ಸ್ವಲ್ಪನೇ ನೀರ್ ಹಾಕೊಂಡು, ತುಂಬಾ ನೀರಾಗಿ ಕಲಸ್ಕೋಬೇಡಿ, ತುಂಬಾ ಗಟ್ಟಿಯಾಗಿ ಇರಬಾರ್ದು. ಆತರ ಸ್ವಲ್ಪ ನಾರ್ಮಲ್ ಆಗಿ ಇಡ್ಲಿ ಬ್ಯಾಟರ್ ಬರುತ್ತಲ್ಲ ಆ ತರ ಕಲಸ್ಕೊಳ್ಳಿ. ಅಷ್ಟು ಇದ್ರೆ ಅದಕ್ಕೆ ಸಾಕು. ನೋಡಿ ಇವಾಗ ಇನ್ನೇನು ಚೆನ್ನಾಗೆಲ್ಲ ಮಿಕ್ಸ್ ಆಗಿದೆ. ಇದು ಕುಕ್ಕರ್ ಕೂಡ ಕೂಗಿದೆ. ಅದು ಕುಕ್ಕರ್ ಆರಾದ್ಮೇಲೆ ನೋಡಿ ಓಪನ್ ಮಾಡಿ. ರಾ ಜಾಕ್ ಫ್ರೂಟ್ ಎಲ್ಲ ಚೆನ್ನಾಗಿ ಬೆಂದಿದೆ. ಇದನ್ನ ನೀರೆಲ್ಲ ತೆಗ್ದ್ಬಿಡಿ. ಇದನ್ನು ಸ್ಟ್ರೈನರ್ ತಗೊಂಡು ನೀರ್ ಅದಕ್ಕೆ ಹಾಕಿಟ್ಬಿಟ್ಟು ನೀರೆಲ್ಲ ಸ್ವಲ್ಪ ಡ್ರೈ ಆದ್ಮೇಲೆ, ನೀರೆಲ್ಲ ಹೋಗ್ಬೇಕು. ತುಂಬಾ ಒಂದ್ ಸ್ವಲ್ಪ ವಾಟರ್ ಆಗಿದ್ರು ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಸ್ವಲ್ಪ ನೀರ್ ಹೋಗೋ ತನಕ ಒಂದೇ 1 ನಿಮಿಷ ಹಾಗೆ ಬಿಡಿ. ಬಿಟ್ಟಾದ್ಮೇಲೆ ಇದನ್ನೆಲ್ಲ ನಾವು ಕಲ್ಸಿಟ್ಕೊಂಡಿದ್ವಲ್ಲ ಕಬಾಬ್ ಮಿಕ್ಸ್ ಅದಕ್ಕೆ ಹಾಕೊಂಡು ಸ್ವಲ್ಪ ಆರದ್ಮೇಲೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿದ್ವಿ. ಆಮೇಲೆ ಒಂದ್ ಸ್ವಲ್ಪ ಟೇಸ್ಟ್ ನೋಡಿ. ಟೇಸ್ಟ್ ನೋಡ್ಬಿಟ್ಟು ನಿಮ್ಗೆ ಉಪ್ಪು ಬೇಕು ಅಂದ್ರೆ, ಖಾರ ಬೇಕು ಅಂದ್ರೆ ಇನ್ನು ಮೇಲೆ ಹಾಕೋಬಹುದು ನೀವು. ನಾನು ಇವಾಗ ಹಾಕಿರೋದು ಇದಕ್ಕೆ ಕರೆಕ್ಟ್ ಆಗಿದೆ ನೋಡಿ. ಈ ತರ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಡು ಒಂದ್ ಬಾಣ್ಲಿನಲ್ಲಿ ಎಣ್ಣೆ ಇಟ್ಕೊಳ್ಳಿ. ಎಣ್ಣೆ ಆಲ್ರೆಡಿ ನಾನು ಇಟ್ಕೊಂಡಿದ್ದೀನಿ, ಅದ್ ಕಾದಾಗಿದೆ. ಇವಾಗ ಒಂದೊಂದೇ ಕಬಾಬ್ನ ಅದಕ್ಕೆ ಜಾಕ್ ಫ್ರೂಟ್ ಕಬಾಬ್ನ ಹಾಕೊಳ್ಳಿ. ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿ. ನೋಡಿ ಯಾವಾಗ್ಲೂ ಎಷ್ಟು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಎಷ್ಟು ಗರಿ ಗರಿ ಆಗಿ ಟೇಸ್ಟಿಯಾಗಿ ಕಾಣಿಸ್ತಾ ಇದೆ. ಇದನ್ನ ಮನೆಯಲ್ಲೆಲ್ಲರೂ ಟ್ರೈ ಮಾಡಿ ನಿಮ್ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ ಫ್ರೆಂಡ್ಸ್. ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ಇದ್ರ ಜೊತೆಗೇನೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಕೂಡ ಫ್ರೈ ಮಾಡಿ ಹಾಕೊಂಡ್ರೆ ಮೇಲ್ಗಡೆ ತಿನ್ನೋದಕ್ಕೆ ಕಬಾಬ್ ಜೊತೆ ನಮ್ಗೆ ತುಂಬಾ ಟೇಸ್ಟಿ ಆಗಿರುತ್ತೆ. ನೋಡಿ ಇದು ಒಂದೇ ಫ್ಯೂ ಸೆಕೆಂಡ್ಸ್ಗೆ ಇದು ಗರಿ ಗರಿ ಅಂತ ಆಗೋಗುತ್ತೆ. ಅದ್ರ ಮೇಲೆ ಹಾಕಿ ಸರ್ವ್ ಮಾಡಿ. ತುಂಬಾ ಟೇಸ್ಟಿಯಾಗಿ ಇರುತ್ತೆ. ತಿನ್ನೋದಕ್ಕೆ ತುಂಬಾ ಚೆನ್ನಾಗಿ ಕೂಡ ಕಾಣುತ್ತೆ. ಎಲ್ಲರೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇರೋರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ನಾನು ಹೊಸ ರೆಸಿಪಿಗಳ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.